ಎಲ್ರಿಗೂ ನಮಸ್ಕಾರ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತ ಈ ಒಂದು ಎಲ್ಲಾ ಮಹಿಳೆಯರಿಗೂ ಕೂಡ ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈ ಒಂದು ಕುಕ್ಕುಟ ಸಂಜೀವಿನಿ ಯೋಜನೆಯಲ್ಲಿ ನಿಮ್ಗೆ ಈ ಒಂದು ಕೋಳಿ ಮರಿಗಳನ್ನ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ ನಿಮ್ಗೆ ಕೋಳಿ ಮರಿಗಳನ್ನ ಈ ಒಂದು ಉಚಿತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ಆ ಒಂದು ಕೋಳಿ ಮರಿಗಳಿಗೆ ಸೆಟ್ ಮಾಡೋದಿಕ್ಕೆ ನಿಮ್ಗೆ 7.5 ಲಕ್ಷದವರೆಗೆ ಆ ಒಂದು ಸಹಾಯಧನ ಕೊಡ್ತಾ ಇರುವಂತ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತ ಈ ಒಂದು ಮಹಿಳೆಯರು ಏನಿದ್ದೀರಾ, ನೀವೆಲ್ಲರೂ ಕೂಡ ಅನ್ಕೊಂಡಿರ್ತೀರಾ ಇಲ್ಲಿ ಯಾವುದೇ ರೀತಿಯಾದ ಬಿಸ್ನೆಸ್ ಗಳನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿಯಾಗೆಲ್ಲ ಅನ್ಕೊಂಡಿದ್ರೆ ನಿಮ್ಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಒಂದು ಚಾನಲ್ ಇದೇ ರೀತಿಯಾದ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿನನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿರ್ಬೇಕಾಗುತ್ತೆ. ನಂತರ ಈ ಒಂದು ಸಂಘದಲ್ಲಿ 5 ರಿಂದ 10 ಮಹಿಳೆಯರು ಇರಲೇಬೇಕಾಗುತ್ತೆ. ನಂತರ ಕೋಳಿ ಸಾಕಲು ಸೆಡ್ ಕಟ್ಟಲು ಜಾಗ ಇರಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಜಾಗ ಇರಬೇಕಾಗುತ್ತೆ. ಒಂದು ಕೋಳಿಯ ಒಂದು ಸೆಡ್ ನ ಮಾಡೋದಿಕ್ಕೆ ನಿಮ್ಮ ಹತ್ರ ಒಂದು ಜಾಗ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಸಂಘದ ಒಂದು ಬ್ಯಾಂಕ್ ಖಾತೆ ಸಕ್ರಿಯವಾಗಿರ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಏನು ಸಂಘದ ಒಂದು ಬ್ಯಾಂಕ್ ಅಕೌಂಟ್ ಏನ್ ಮಾಡಿರ್ತೀರ ಅದು ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಆ ರೀತಿಯಾಗಿದ್ರೆ ಮಾತ್ರ ನಿಮ್ಗೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಈ ಒಂದು ಸಹಾಯಧನ ಹಂಚಿಕೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ, ನಿಮ್ಗೆ 500 ಕೋಳಿಗಳೇನಾದ್ರೂ ನೀವು ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ 4.5 ಲಕ್ಷದವರೆಗೆ ನಿಮ್ಗೆ ಸಹಾಯಧನ ಸಿಗುವಂತದ್ದು. 1,000 ಕೋಳಿಗಳನ್ನೇನಾದ್ರೂ ಕೂಡ ನೀವು ಸಾಕಾಣಿಕೆ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ 7.5 ಲಕ್ಷದವರೆಗೆ ನಿಮ್ಗೆ ಸಹಾಯಧನ ಸಿಗುವಂತದ್ದು. 500 ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ನಿಮ್ಗೆ 4.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದೇ ರೀತಿಯಾಗಿ 1,000 ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ನಿಮ್ಗೆ 7.5 ಲಕ್ಷದವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಕೋಳಿಗಳಿಗಲ್ಲ, ಇದು ನಿಮ್ಗೆ ಸೆಡ್ ನ ನಿರ್ಮಾಣ ಮಾಡೋದಿಕ್ಕೆ. ಆ ಒಂದು ಕೋಳಿಗಳನ್ನ ಏನ್ ಸಾಕಾಣಿಕೆ ಮಾಡ್ತೀರಾ ಅದಕ್ಕೆ ಸೆಡ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಸಹಾಯಧನ ಕೊಡ್ತಾ ಇರುವಂತದ್ದು. ಈ ಒಂದು ಕೋಳಿ ಮರಿಗಳಾಗಾದ್ರೆ ಎಲ್ಲಿ ಸಿಗ್ತವೆ? ಈ ಒಂದು ಕೋಳಿ ಮರಿಗಳೇನಿದೆ ಇದು 6 ವಾರದ ಕೋಳಿ ಮರಿಗಳನ್ನ ನಿಮ್ಗೆ ಉಚಿತವಾಗಿ ಸರ್ಕಾರದಿಂದನೇ ಕೊಡುವಂತದ್ದು. 6 ವಾರ ಬೆಳೆದ ನಾಟಿ ಮರಿಗಳನ್ನು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದಾನೇ ಕೊಡ್ತಾರೆ. ಇದಕ್ಕೆ ಹಾಗಾದ್ರೆ ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಾವು ನಿಮ್ಮ ಒಂದು ತಾಲೂಕು ಈ ಒಂದು ಪಶು ವೈದ್ಯ ಆಸ್ಪತ್ರೆಗೆ ನೀವು ಭೇಟಿ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ಪಶು ವೈದ್ಯ ಈ ಒಂದು ಆಸ್ಪತ್ರೆಗೆ ನೀವು ಭೇಟಿ ಮಾಡಿದ ನಂತರದಲ್ಲಿ ಅಲ್ಲಿ ನೀವು ಈ ಒಂದು ಕುಕ್ಕುಟ ಸಂಜೀವಿನಿ ಯೋಜನೆಗೆ ಅರ್ಜಿನ ಕೊಡಿ ಅಂತ ನೀವು ಕೇಳ್ಬೇಕಾಗುತ್ತೆ. ನಂತರದಲ್ಲಿ ವೈದ್ಯರು ಬೇಕಾದ ದಾಖಲೆಗಳ ಪಟ್ಟಿ ನಿಮ್ಗೆ ನೀಡುವಂತದ್ದು. ಅಂದ್ರೆ ಆ ಒಂದು ವೈದ್ಯರು ಯಾವ್ದಾವ್ದೆಲ್ಲ ನಿಮ್ಗೆ ಆ ಒಂದು ದಾಖಲಾತಿ ಬೇಕಾಗುತ್ತಂತ ಒಂದು ಪಟ್ಟಿನೂ ಕೂಡ ನೀಡ್ತಾರೆ. ನೀವು ಅದಾದ ನಂತರದಲ್ಲಿ ನೀವು ಅರ್ಜಿಗಳನ್ನ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅದೆಲ್ಲದನ್ನು ಕೂಡ ನೀವು ಸೇರಿ ಅದಾದ ನಂತರದಲ್ಲಿ ರಿಟರ್ನ್ ನೀವು ಅಲ್ಲಿಗೆನೆ ಆ ಒಂದು ಪಶು ಆಸ್ಪತ್ರೆ ಏನಿರುತ್ತಲ್ವಾ ಅಲ್ಲಿಗೆನೆ ನೀವು ರಿಟರ್ನ್ ಕೊಡ್ಬೇಕಾಗುತ್ತೆ. ನಂತರ 2ನೇ ಹಂತದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಬೇಕಾಗುತ್ತೆ. ನಂತರದಲ್ಲಿ ನಿಮ್ಗೆ ಆ ಒಂದು ನರೇಗಾ ಯೋಜನೆ ಅಡಿ ಕೋಳಿ ಶೆಡ್ ಮಾಡೋದಿಕ್ಕೆ ನಮ್ಗೆ ಅನುಮೋದನೆ ಬೇಕು ಅಂತ ನೀವು ಕೇಳ್ಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಒಂದು PDO ಏನಿರ್ತಾರೆ ಅವರು ಸ್ಥಳಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಆ ಒಂದು ವರದಿನ ತಯಾರಿಸ್ತಾರೆ. ಅದಾದ ನಂತರದಲ್ಲಿ ಮುಂದಿನ ಹಂತಕ್ಕೆ ಅದನ್ನ ಕಳಿಸುವಂತದ್ದು. ನೀವೇನು ಈ ಒಂದು ವೆಟರ್ನರಿ ಹಾಸ್ಪಿಟಲ್ಗೆ ಹೋಗಿರ್ತೀರಾ ಅಲ್ಲಿ ನೀವು ಒಂದು ಫಾರ್ಮ್ ತಗೊಳ್ತೀರಾ, ಫಿಲ್ ಮಾಡ್ತೀರಾ, ನಿಮ್ಮ ದಾಖಲಾತಿಗಳನ್ನೆಲ್ಲ ಸೇರಿಸಿ ಕೊಡ್ತೀರಾ. ಅದಾದ ನಂತರದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು PDO ನ ಭೇಟಿ ಮಾಡಿ ನಮ್ಗೆ ನರೇಗಾ ಯೋಜನೆ ಅಡಿಯಲ್ಲಿ ಕೋಳಿ ಶೆಡ್ ಮಾಡೋದಿಕ್ಕೆ ನಮ್ಗೆ ಅನುಮೋದನೆ ಕೊಡಿ ಅಂತ ನೀವು ಕೇಳ್ಬೇಕಾಗುತ್ತೆ. ಆ ಒಂದು ಸಂದರ್ಭಗಳಲ್ಲಿ PDO ಏನಿದ್ದಾರೆ ಅವರು ನಿಮ್ಮ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ನಂತರದಲ್ಲಿ ಮುಂದಿನ ಹಂತಕ್ಕೆ ಅದನ್ನ ಕಳಿಸ್ಕೊಡ್ತಾರೆ. ನಂತರ ನಿಮ್ಗೆ 3ನೇ ಹಂತದಲ್ಲಿ ನಿಮ್ಗೆ ಪಶು ವೈದ್ಯಾಧಿಕಾರಿಗಳೇನಿದ್ದಾರೆ ಅವರಾಗಿರ್ಬೋದು, ಈ ಒಂದು ಪಂಚಾಯತಿಯ ಸಿಬ್ಬಂದಿಗಳಾಗಿರ್ಬೋದು, ಅವರು ನಿಮ್ಮ ಒಂದು ಆ ಒಂದು ಜಾಗನ ಪರಿಶೀಲನೆ ಮಾಡೋದಿಕ್ಕೆ ಬರ್ತಾರೆ. ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಗಾಳಿ ಸಂಚಾರ ಯಾವ ರೀತಿಯಾಗಿದೆ, ಶೆಡ್ ನಿರ್ಮಾಣಕ್ಕೆ ಸೂಕ್ತತೆ ಇದೆಯಾ ಎಲ್ಲದನ್ನು ಕೂಡ ಚೆಕ್ ಮಾಡುವಂತದ್ದು. ಸರಿ ಇದ್ರೆ ಮಾತ್ರ ನಿಮ್ಗೆ ಅನುಮೋದನೆ ಸಿಗುವಂತದ್ದು. ನಂತರ ನಿಮ್ಗೆ ಒಂದು ಶೆಡ್ ನಿರ್ಮಾಣ ಆಗಿದ ನಂತರದಲ್ಲಿ ಕೋಳಿಗಳ ವಿತರಣೆ, ಆ ಒಂದು ಕೋಳಿಗಳ ವಿತರಣೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಶೆಡ್ ನಿರ್ಮಾಣ ಆಗಿರ್ಬೇಕಾಗುತ್ತೆ. ನಂತರದಲ್ಲಿ ಶೆಡ್ ಪೂರ್ಣಗೊಂಡ ನಂತರ 6 ವಾರದ ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ನಿಮ್ಗೆ ನೀಡಲಾಗುತ್ತದೆ. ಅಂದ್ರೆ ಶೆಡ್ ಎಲ್ಲ ಕಂಪ್ಲೀಟ್ ಆಗಿದೆ, ಆ ಒಂದು ಸರ್ಕಾರದ ಒಂದು ಕಂಪ್ಲೀಟ್ ಆ ಒಂದು ಏನಿದೆ ಸಬ್ಸಿಡಿ ಏನಿದೆ ಅದೆಲ್ಲದನ್ನು ಕೂಡ ತಗೊಂಡು ನೀವು ಶೆಡ್ ನ ನಿರ್ಮಾಣ ಮಾಡಿದ್ದೀರಾ. ಅದಾದ ನಂತರದಲ್ಲಿ ನಿಮ್ಗೆ ಶೆಡ್ ಎಲ್ಲ ಕಂಪ್ಲೀಟ್ ನಿರ್ಮಾಣ ಆದ ನಂತರದಲ್ಲಿ ನಿಮ್ಗೆ ಆ ಒಂದು 6 ವಾರದ ನಿಮ್ಗೆ ನಾಟಿ ಕೋಳಿ ಮರಿಗಳನ್ನ ನಿಮ್ಗೆ ಉಚಿತವಾಗಿ ಕೊಡುವಂತದ್ದು. ಅದೇ ರೀತಿಯಾಗಿ ಈ ಒಂದು ಮಾರುಕಟ್ಟೆ ಮಾಡೋದಿಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಮೊಟ್ಟೆಗಳೇನಿದೆಯಲ್ವಾ
ಆ ಒಂದು ಮೊಟ್ಟೆಗಳನ್ನ ಈ ಒಂದು ಶಾಲಾ ಕಾಲೇಜುಗಳಿಗೆ ಏನು ಬಿಸಿ ಊಟದ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಅದಕ್ಕೂ ಕೂಡ ಈ ಒಂದು ಸರ್ಕಾರನೇ ಅದನ್ನ ಕೊಂಡ್ಕೊಳ್ಳುವಂತದ್ದು. ಅದೇ ರೀತಿಯಾಗಿ ಬೇರೆ ಕಡೆನೂ ಕೂಡ ನೀವು ಎಕ್ಸ್ಪೋರ್ಟ್ ನ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಮಾತ್ರ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು, ಪುರುಷರಿಗೆ ಯಾವುದೇ ರೀತಿಯಾದ ಅವಕಾಶ ಇರೋದಿಲ್ಲ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ತುಂಬಾ ಜನರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವ್ರು ಯಾವುದೇ ರೀತಿಯಾದ ಬಿಸ್ನೆಸ್ ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಅವ್ರೆಲ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕೋಳಿ ಸಾಕಾಣಿಕೆ ಮಾಡೋದೇನಿದೆ ಅದರಲ್ಲಿ ಹಲವಾರು ಜನರು ಇವಾಗ್ಲೂ ಕೂಡ ಲಾಭ ಗಳಿಸ್ತಾ ಇದ್ದಾರೆ. ನೀವು ಕೂಡ ಒಂದು ತಿಂಗಳಿಗೆ 30,000 ರಿಂದ 40,000 ರೂಪಾಯಿನ ದುಡಿಯುವಂತ ಒಂದು ಅವಕಾಶನ ಸರ್ಕಾರದಿಂದನೇ ಕೊಡ್ತಾ ಇದ್ದಾರೆ. ಆದ್ರೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ನೀವು ಒಂದೇನಾದ್ರು ಮಾಡ್ಕೊಬಿಟ್ರೆ ಇನ್ನು ಉಳಿದಂತ ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡೋದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.